ಬ್ರೇಕಿಗಿಂತ ಮೊದಲು ಒಂದು ಮಾತನ್ನು ಹೇಳಿದ್ದೆ, ಒಂದು ಕೋ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀನಿ ಅಂತೇಳಿ. ಎಸ್ ವೀಕ್ಷಕರ, ಹಿಂದೆ ಎಲ್ಲ ಸುದ್ದಿ ಸಿಗಬೇಕು ಅಂತಂದರೆ ಒಂದೊಂದು ವಾರಗಳ ತನಕ ಕಾಯಬೇಕಾಗಿತ್ತು. ಒಂದು ಪತ್ರಿಕೆಗಳ ಮುಖಾಂತರ ಒಂದು ಊರಿಂದ ಮತ್ತೊಂದು ಊರಿಗೆ ಪತ್ರಿಕೆ ಹೋಗಬೇಕು ಅಂತಂದರೆ 2-3 ದಿನಗಳಾಗ್ತಾ ಇತ್ತು. ಅದಾದ ರೆಕಾರ್ಡೆಡ್ ನ್ಯೂಸ್ಗಳು ಬರಲಿಕ್ಕೆ ಶುರುವಾಯಿತು, ಆಮೇಲೆ ಬೇಗ ಬರೋದಕ್ಕೆ ಶುರುವಾಯಿತು, ಆಮೇಲೆ ಕ್ಷಣ ಮಾತ್ರದಲ್ಲಿ ಬರೋದಕ್ಕೆ ಶುರುವಾಯಿತು. ಇವತ್ತಿನ ಯುಗ ಯಾವ ರೀತಿ ಆಗಿದೆ ಅಂದರೆ, ರಿಪೋರ್ಟರ್ ಇರ್ಬೋದು, ಕ್ಯಾಮರಾಮನ್ ಇರ್ಬೋದು, ಅಥವಾ ಆ್ಯಂಕರ್ಸ್ ಇರ್ಬೋದು, ಫಾಸ್ಟಾಗಿ ನಿಮಗೆ ನ್ಯೂಸ್ ಕೊಡ್ತಾ ಇರ್ತೇವೆ. ನನ್ನ ಕೈಯಲ್ಲಿ ಇವತ್ತು 2 ಮೊಬೈಲ್ಗಳಿದೆ. ಎಷ್ಟು ವೇಗವಾಗಿ ನಿಮಗೆ ಆ ಸುದ್ದಿಯನ್ನು ಕೊಡುತ್ತೆ ಅಂತಂದರೆ, ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನೋಡೋಣ ಬನ್ನಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಬಹಳ ಮುಖ್ಯವಾಗಿ ಇವತ್ತಿನ ಪ್ರಮುಖ ಸುದ್ದಿಗಳು ಈ ಥರ ಇದೆ. ರಾಜು, ನಿನ್ನೆ PM ಮೋದಿ ಅವ್ರದ್ದು ಸ್ಪೀಚ್ ಇತ್ತಲ್ಲ, ಅಷ್ಟೇ ದೊಡ್ಡ ಸ್ಪೀಚ್ ಇವತ್ತು CM ಸಿದ್ದರಾಮಯ್ಯ ಅವ್ರದ್ದು ಕೂಡ ಇದೆ. ಆಮೇಲೆ ನಾವು ಅದನ್ನು ಫುಲ್ ಹಾಕಕ್ಕೆ ಬರಲ್ಲ, ಹಾಗಾಗಿ ನಾನು ಸಮರೈಸ್ ಮಾಡಿಕೊಡ್ತೀನಿ, ನೀವು ಗ್ರಾಫಿಕ್ಸ್ಗೆ ಹಾಕ್ಕೊಡಿ. ಸರಿ ಸರ್. ಇದು ಈ ಸೆಕೆಂಡ್ ಲೈನ್ ಇದೆಯಲ್ಲ, ಇದು ಮೇನ್. ಈ ಕ್ಯಾಮ್ರಾದಲ್ಲಿ ನಿಮಗೆ ಅದನ್ನು ಫೋಕಸ್ ಮಾಡಿ ಎಷ್ಟು ದೂರ ಇದ್ರೂ ಕೂಡ ತೋರಿಸೋಕೆ ಸಾಧ್ಯವಾಗುತ್ತೆ. ಇದು ಈಗಿನ ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ ಈ ಕ್ಯಾಮ್ರಾ ಮುಖಾಂತರ ನಮಗೆ ಅಷ್ಟು ಬೇಗವಾಗಿ ತೋರಿಸಬಹುದು ಇದನ್ನು. ಎಲ್ಲೂ ಈ ಸುದ್ದಿ ಇನ್ನೂ ಬಂದಿಲ್ಲ, ಸೊ ಹಾಗಾಗಿ ನಮಗೆ ನಾವು ಬ್ರೇಕಿಂಗ್ ಪ್ಲೇಟ್ ಹಾಕೋದಕ್ಕಿಂತ ಹೆಚ್ಚಾಗಿ ಇದನ್ನು ಡೈರೆಕ್ಟ್ ಆಗಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಏನದು ಈತ ಭಾಳ ಬೋರಿಂಗ್ ಆಗಿ ಫೋಟೋ ತೆಗಿತಾ ಇದೆಯಾ? ಏನ್ ಮಾಡೋದು ಸರ್? ಇಲ್ಲಿ ನೋಡಿ, ಇಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಅಲ್ಲಿ ಒಂದು ಫೋಟೋ ಅಸಿಸ್ಟ್ ಫೀಚರ್ ಇದೆ. ಇದರಲ್ಲಿ ನಾವು ಹಿಂಗೆ ಸೆಲ್ಫಿ ತಗೊಂಡ್ರೆ ನೋಡಿಲ್ಲಿ ಒಳ್ಳೆ ಅವತಾರ ತರ ಫೋಟೋ ಬರುತ್ತೆ. ಇದು ಇದರ ಸ್ಪೆಷಾಲಿಟಿ. ಏನಿದು ಸಖತ್ತಾಗಿದೆ ಸರ್. ನಿನ್ನೆ ಆನ್ಲೈನಲ್ಲಿ ಬೈ ಮಾಡಿದೆ, ಇದು ನನಗೂ ತುಂಬ ಇಷ್ಟ ಆಯಿತು. ಹೌದಾ? ನನಗೂ ಪರ್ಚೇಸ್ ಮಾಡಬೇಕು. ಹೆಂಗೆ ಸರ್? ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದಲ್ಲಿ ಒಂದು ಫೀಚರ್ ಇದೆ, ಸರ್ಕಲ್ ಟು ಸರ್ಚ್ ವಿತ್ ಗೂಗಲ್. ಅದರಲ್ಲಿ ಸರ್ಚ್ ಮಾಡಿದ್ರೆ ಆಯಿತು, ಎಲ್ಲೆಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ಲೀಸ್ಟ್ ಸಿಗುತ್ತೆ. ಓಕೆ, ಇವತ್ತು 9 ಗಂಟೆಯ ಪ್ರೈಮ್ ನ್ಯೂಸ್ನಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಗೆ ನಾನು ಕೊಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಇವತ್ತು ಸಂಪುಟದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರ ಅನೇಕರಿಗೆ ವರದಾನವಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಅದಕ್ಕೆ ಬೇಕಿರುವಂಥ ಒಂದು ಪ್ರಮುಖ ಸೋರ್ಸ್ ಅನ್ನ ಸರ್ಕಾರ ಹೇಳ್ತಾ ಇದೆ. ನಾವು ಈ ಕಾರಣಕ್ಕಾಗಿ ಅದನ್ನು ತರ್ತಾ ಇದ್ದೀವಿ, ಅದಕ್ಕೆ ಬೇಕಿರುವಂಥ ಎಲ್ಲ ಹಣಕಾಸಿನ ವ್ಯವಸ್ಥೆ ಇದಾಗತ್ತೆ ಅಂತೇಳಿ. ಯಾಕೆಂದರೆ ಹಲವಾರು ವರ್ಷಗಳ ಒಂದು ನಿರೀಕ್ಷೆ ಏನಿತ್ತು ರಾಜ್ಯದ ಜನರಿಗೆ, ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳಾದಿಯಾಗಿ ಸರ್ಕಾರ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದೆ. ಈ ಬ್ರೇಕಿಂಗ್ ನ್ಯೂಸನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆಮೇಲೆ ಕೊನೆ ಸ್ಟೋರಿ ಅವ್ನು ಮಾಡಿದ್ನ, ಅವನು ಅದನ್ನು ಸ್ಟೋರಿ ಅದೊಂದು ಬಾಕಿ ಇದೆ ಸರ್. ಒಂದ್ಸರಿ ನೋಡ, ಇಲ್ಲೇ ಬಾಯಲ್ಲಿ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಇದೆಯಲ್ಲ, ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಎಷ್ಟು ಕ್ಲಿಯರ್, ಎಷ್ಟು ಮಜವಾಗಿ ಸಿಗುತ್ತೆ ಅಂದರೆ ಬಾ. ಇಲ್ಲಿ ಸ್ವಲ್ಪ ಬೋರ್ ಆಗ್ತಾಯಿದೆ. ಇಲ್ಲಿ ಏನೋ ಒಂದು ಬೇಕಿತ್ತಲ್ಲ, ಒಂದು ಫ್ಲವರ್ ಪಾಟ್ ಇಟ್ಟಿದ್ರೆ ಚೆನ್ನಾಗಿ ಬರೋದು ಕಣ. ಸರಿ ಸರ್, ತೊಗೊಂಬರ್ತೀನಿ ಸರ್. ತಗೊಂಬರೋದು ಬೇಡ, ಬಾಯ್ಲಿ. ನಮ್ಮ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಅಲ್ಲಿ ಒಂದು ಆಪ್ಷನ್ ಇದೆ, ಸ್ಕೆಚ್ ಟು ಇಮೇಜ್ ಅಂತೇಳಿ. ನೋಡಿ, ಇಲ್ಲಿ ನಾವು ಸ್ಕೆಚ್ ಮಾಡಿದರೆ ಫ್ಲವರ್ ಪಾಟ್ ನೋಡಿ ಬಂದ್ಬಿಡ್ತು. ಸೂಪರ್ ಅಲ್ಲ ಸರ್? ಇದು ಇದರ ಸ್ಪೆಷಾಲಿಟಿ. ಏನೋ ರಾಜು, ಮೋದಿ ಬೈಟಾ? ಹಾಂ ಹೌದು ಸರ್. ಮೋದಿ ಒಂಚೂರು ಲೋಕಲ್ ಹಿಂದಿ ಬಳಸ್ತಾರೆ, ದೇಸಿ ಹಿಂದಿ ಇರಬೇಕಲ್ವಾ? ಕಷ್ಟ ಆಗ್ತಿದೆಯಾ? ಚೂರು ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಅದಕ್ಕೇನು ತಲೆ ಕೆಡಿಸ್ಕೋಬೇಡ. ನಮ್ಮದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಇದೆಯಲ್ಲ, ಇದರಲ್ಲಿ ಒಂದು ನೋಟ್ ಅಸಿಸ್ಟ್ ಅಂತೇಳಿ ಒಂದು ಫೀಚರ್ ಬರುತ್ತೆ. ಅದನ್ನು ಯೂಸ್ ಮಾಡಿದರೆ ಈ ಎಲ್ಲ ಭಾಷೆ ಇದೆಯಲ್ಲ
ಅದ್ಭುತವಾಗಿ ಟ್ರಾನ್ಸ್ಕ್ರೈಬ್ ಆಗಿ ನಿನಗೆ ಹೆಂಗೆ ಬೇಕು ಹಂಗೆ ಬರುತ್ತೆ. ಹೆಂಗೆ ಸರ್ ಒಂದ್ಸಲ ಮಾಡ್ತಾರೆ ನೋಡಿಲಿ. भारत के अलग अलग राज्यों से आए हैं, लेकिन आप सभी को देखकर जैसे मेरे सामने मिनी हिंदुस्तान उमड़ आया है. ಸರ್ ಒಂಚೂರು ಸ್ಕ್ರಿಪ್ಟ್ ಜಾಸ್ತಿ ಆಯಿತು ಸರ್, ಅದೊಂಚೂರು ಪಾಯಿಂಟ್ಸ್ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಐಡಿಯಾ ಸಿಗ್ತಾ ಇಲ್ವಾ? ಇಲ್ಲ. ಕಡಿಮೆ ಮಾಡಬೇಕಾ? ಇದರಲ್ಲಿ ಇದೆಯಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6ಅಲ್ಲಿ ನೋಟ್ ಅಸಿಸ್ಟಲ್ಲಿ ಸಮರೈಸ್ ಇದನ್ನು ಯೂಸ್ ಮಾಡಿದ್ರೆ ಸಾಕು. ನಿನಗೆ ಏನು ಬೇಕು, ಎಷ್ಟು ದೊಡ್ಡದಿದ್ರು ಕೂಡ ಅದನ್ನು ಶಾರ್ಟ್ ಆಗಿ ಮಾಡ್ಕೊಡಿ ಆಯ್ತಲ್ಲ, ಯೂಸ್ ಮಾಡೋದು ತಗೋ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ಶುಭ ರಾತ್ರಿ. ನಮ್ಮ ಕೆಲಸದ ರೀತಿಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬದಲಾಯಿಸಿದೆ. ಇನ್ನೂ ಹೆಚ್ಚಿನ ಬದಲಾವಣೆಗಳು ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಮತ್ತು ಸ್ಯಾಮ್ಸಂಗ್ನೊಂದಿಗೆ ಅತ್ಯದ್ಭುತವಾದ ಗೇಮ್ ಚೇಂಜಿಂಗ್ ಸಹಭಾಗಿತ್ವವನ್ನು ಘೋಷಿಸೋದಕ್ಕೆ ಹೆಮ್ಮೆ ಪಡುತ್ತೆ. ಯಾಕಂದ್ರೆ ಈಗ ಬಂದಿದೆ ಗ್ಯಾಲಕ್ಸಿ AI. ನಮ್ಮ ನ್ಯೂಸ್ ಆಂಕರ್ಗಳಿಂದ ಹಿಡಿದು ವರದಿಗಾರರು, ನೆಟ್ವರ್ಕ್ ಸಿಬ್ಬಂದಿಯವರೆಗೆ ಎಲ್ಲರೂ ಸ್ಯಾಮ್ಸಂಗ್ ಸಾಧನಗಳನ್ನು ಬಳಸ್ತಾ ಇದ್ದೀವಿ. ಗ್ಯಾಲಕ್ಸಿ Z ಸೀರೀಸ್ ಮತ್ತು ಗ್ಯಾಲಕ್ಸಿ S ಸೀರೀಸ್ ಮೊಬೈಲ್ ಫೋನ್ಗಳ ಗ್ಯಾಲಕ್ಸಿ AI ಪ್ರತಿದಿನ ನಿಮಗಾಗಿ ಸುದ್ದಿ ತರೋದಕ್ಕೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಿರುತ್ತೆ. ಮತ್ತಷ್ಟು ವೇಗ, ಸರಳ, ಪರಿಣಾಮಕಾರಿ, ದಕ್ಷತೆ ಮತ್ತು ಕ್ರಿಯಾಶೀಲತೆ ಇದರಿಂದ ಸಾಧ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಮತ್ತು ಸ್ಯಾಮ್ಸಂಗ್ ಜೊತೆಯಾಗಿ ಹೊಸ ಸಾಧ್ಯತೆಗಳನ್ನು ತೆರೆದಿಡ್ತಾ ಇದೆ. ಇದೊಂದು ಮೈಲಿಗಲ್ಲು ಸ್ಥಾಪನೆಯ ಜಂಟಿ ಸಾಹಸವಾಗಲಿ. ವಾವ್, ನೋಡಿದ್ರಲ್ಲ ವೀಕ್ಷಕರೇ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿ ತನಕ ಬಂದಿದೆ ಅಂತಂದರೆ ನಿಮ್ಮ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿಯಲ್ಲಿ. ಎಷ್ಟೋ ದೂರದ, ಸಾಧಾರಣವಾಗಿ ನಾನು ನೋಡಿದ್ರೆ ಅದರಲ್ಲಿ ಎಷ್ಟು ದೂರದ ಒಂದು ವಿಡಿಯೋ ಅಥವಾ ಫೋಟೋವನ್ನು ನೀವು ಕ್ಲಿಕ್ಕಿಸ್ಬೋದು, ಅದನ್ನು ಹತ್ತಿರ ಮಾಡ್ಕೋಬೋದು. ನಮಗದು ಭಾಳ ಯೂಸ್ ಆಗುತ್ತೆ ನ್ಯೂಸಲ್ಲಿ. ಯಾಕೆಂದರೆ ಸಡನ್ನಾಗಿ ದೊಡ್ಡ ಒಂದು ಯಾವುದಾದ್ರೂ ವಿಚಾರಗಳು ಬರುತ್ತೆ, ಪ್ರಿಂಟೆಡ್ ಪ್ರಕಟಣೆ ಬರುತ್ತೆ, ನಮಗೆ ಅದನ್ನು ಟೈಪ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಅದನ್ನು ಜಸ್ಟ್ ಝೂಮ್ ಮಾಡಿದರೆ ಸಾಕು, ಮೊಬೈಲಲ್ಲಿ ಎಲ್ಲವೂ ನಿಮಗೆ ಕಾಣ್ಬಿಡುತ್ತೆ. ನಂಬರ್ 1. ಎರಡನೇದಾಗಿ ಏನಾದರೂ ಒಂದು ಫೋಟೋದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಗ್ರಾಫಿಕ್ಸ್ ಇಲ್ಲದೆ ಯಾವುದು ನಡೆಯೋದಿಲ್ಲಲ್ಲ. ಒಂದು ಫ್ಲವರ್ ಪಾಟ್ ಬೇಕು ಅಥವಾ ಒಂದು ಅಕ್ವೇರಿಯಂ ಬೇಕು, ಅದು ನೀವು ಕೈಯಲ್ಲಿ ಒಂದು ಗ್ರಾಫಿಕ್ಸ್ ಸುಮ್ಮನೆ ಬರೆದ್ರೆ ಸಾಕು, ಅಲ್ಲಿ ರೆಡಿ ಆಗಿಬಿಡ್ತದೆ. ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿರುವಂಥದ್ದು ಏನು ಗೊತ್ತಾ, ಯಾವ್ಯಾವ ಎಷ್ಟಿದೆ ರೀ ಭಾಷೆ? ನಮ್ಮದೇ ಒಂದು 500-600 ಭಾಷೆ ಇದೆ. ನಾವು ಮಿಜೋರಾಮ್, ಅಸ್ಸಾಂ ಇಲ್ಲಿಗೆಲ್ಲ ಹೋದರೆ ಅಲ್ಲಿ ಭಾಷೆ ಅರ್ಥ ಆಗುತ್ತೆ ನಮಗೆ. ಇದರಲ್ಲಿ ಟ್ರಾನ್ಸ್ಕ್ರೈಬ್ ಮಾಡಿದ್ರೆ ಆವಾಗಲೇ ಗ್ಯಾಲಕ್ಸಿ AI ಇದೆಯಲ್ಲ, ಇದರ ವಿಶೇಷತೆ ಇನ್ನು ಮುಂದೆ ಯಾವತ್ತೂ ಕೂಡ AI ಗ್ಯಾಲಕ್ಸಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ AI ಮುಖಾಂತರವೇ ನಾವು ನಿಮಗೆ ಇನ್ನಷ್ಟು ಹತ್ತಿರವಾಗ್ತೇವೆ. ಅದರ ಬಗ್ಗೆ ಹೆಮ್ಮೆ ಇದೆ ನಮಗೆ. ಅದರ ಸಾಧ್ಯತೆಗಳು ನಮ್ಮನ್ನು ಮತ್ತೊಂದು ಯುಗ, ಅಂದರೆ ಅಡ್ವಾನ್ಸ್ಡ್ ಯುಗಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ, ನಮಸ್ಕಾರ.